ಪೂಜ್ಯರ ಆಶೀರ್ವಾದದ ಶ್ರೀಲಕ್ಷಿಯಲ್ಲಿ ಬೆಳೆದಿರುವ ನಮ್ಮ ಹೆಮ್ಮೆಯ ಸಂಸ್ಥೆ ಸಾವಿರಾರು ಮಕ್ಕಳಿಗೆ ನೆರಳಾಗಿ ಹೆಮ್ಮರವಾಗಿ ಸಾಗ್ತಾ ಇದೆ. ಅಭಿನಂದನಾ ಪೂರ್ವಕ ಚಪ್ಪಾಳೆಯೊಂದಿಗೆ ಈ ಸಂಜೆಯ ಕನ್ನಡದಲ್ಲಿ ಭಾಗವಹಿಸೋಣ. ಇತಂತ ಬಾ ಇದರಿಗೆ ಬಾ 2026 ನಮ್ಮ ಹೆಮ್ಮೆಯ ಸಂಸ್ಥೆಯ ಸಾಂಸ್ಕೃತಿಕ ಮಕ್ಕಳ ಕನ್ನಡವನ್ನು ಸಂಜೆಯ ವೈಭವಕ್ಕೆ ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಪರಮ ಪೂಜ್ಯರಾದಿಯಾಗಿ ಗೌರವಾನ್ವಿತ ಅತಿಥಿ ಮಹೋದಯರು. ಇತಂತ ಬಾ ಇದರಿಗೆ ಬಾ 2026 ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ಗುಣಮಟ್ಟ ಬಹಳ ಅಭೂತಪೂರ್ವವಾದಂಥ ಶೈಕ್ಷಣಿಕ ಗುಣಮಟ್ಟವನ್ನು ಹೊಂದಿದಂಥ ಈ ಶಾಲೆ. ಯಾಕಂತಂದ್ರೆ ಇವತ್ತು ದೊಡ್ಡ ದೊಡ್ಡ ಸಿಟಿ ಒಳಗೆ ICSE ಸಿಲೆಬಸ್ ಇರ್ಬೋದು, CBSE ಸಿಲೆಬಸ್ ಇರ್ಬೋದು, ಇವತ್ತು ಇಂಗ್ಲೀಷ್ ಮೀಡಿಯಂ ಸಿಲೆಬಸ್ ಇರ್ಬೋದು. ಆಗಲೇ ನಮ್ಮ ವಕ್ರಣಿ ಸರ್ ಹೇಳಿದರು, ಇವತ್ತು ಲಕ್ಷಾಂತರ ಫೀಸ್ ಕೊಟ್ಟರು ಕೂಡ ಈ ಥರವಾದಂಥ ಗುಣಮಟ್ಟ ಶಿಕ್ಷಣ ಸಿಗೋದು ವಿಶೇಷವಾಗಿ ಇದು ಕಮ್ಮುತಪುರದ ವಿಶ್ವಕ್ಷೇತ್ರ ಶಾಲೆಯಲ್ಲಿ ತಿಳ್ಕೊಂಡು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದರೆ ನನಗನ್ಸುತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರ ಶಿಸ್ತು ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಇವತ್ತು ಪಾಲಕರು ವಿದ್ಯಾರ್ಥಿಗಳು ಶಿಸ್ತು. ಅದಕ್ಕೆ ಹೇಳ್ತೀನಲ್ಲ, ಎಲ್ಲೇ ಶಿಸ್ತು ಇರ್ತಾ ಅಲ್ಲಿ ಜ್ಞಾನ ಇರುತ್ತೆ, ಎಲ್ಲೇ ಜ್ಞಾನ ಇರ್ತಾ ಅಲ್ಲಿ ಅದ್ಭುತವಾದ ಶಕ್ತಿ ಇರ್ತದೆ. ಒಟ್ಟಿನಲ್ಲಿ ಈ ಒಂದು ಪ್ರಾಥಮಿಕ ಪ್ರೌಢಶಾಲೆ ಒಳಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಈ ಶಾಲೆ ಮಾಡ್ತಾ ಇದೆ. ಅದಕ್ಕೆ ಹೇಳ್ತಾರೆ ನಾಲೆಜ್ ಈಸ್ ಪವರ್ ಅಂತೆ. ನಾಲೆಜ್ ಈಸ್ ಪವರ್ ಅಂತಂದರೆ ಜ್ಞಾನವೇ ಶಕ್ತಿ. ಇಲ್ಲಿ ಜ್ಞಾನವನ್ನು ಕೊಡ್ತಕ್ಕಂಥ ಈ ಶಾಲೆ ಮಾಡ್ತದ. ಅದಕ್ಕೆ ಮುಂದುವರೆದು ಹೇಳ್ತಾರೆ ನಾಲೆಜ್ ಈಸ್ ಪವರ್ ಅಂತ. ನಾಲೆಜ್ ಈಸ್ ಪವರ್, ಜ್ಞಾನವೇ ಶಕ್ತಿ. ಹಾಗಾಗಿ ನೀವೆಲ್ಲರೂ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡು ಏನು ಬೇಕಾದರೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ. ಹಾಗಾಗಿ ವಿದ್ಯಾರ್ಥಿಗಳು ಯು ಮಸ್ಟ್ ಇಂಪ್ರೂವ್ ಅವರ್ ನಾಲೆಜ್. ಹಾಗಾಗಿ ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡ್ರೆ ಜೀವನದಲ್ಲಿ ಏನು ಬೇಕಾದರೂ ಖಂಡಿತವಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ. ಅಂತಹ ಒಂದು ವಾತಾವರಣ ಇಲ್ಲಿ ಕಮತಪುರದಲ್ಲಿದೆ. ಅದರಲ್ಲಿ ನಾನು ವಿಶೇಷವಾಗಿ ಮಹಂತೇಶ್ವರ ಬಗ್ಗೆ ಒಂದೆರಡು ಮಾತುಗಳನ್ನ ನಾನು ಹೇಳಬೇಕು. ಮಹಂತೇಶ್ವರ ಹೆಂಗಪ್ಪ ಅಂತಂದರೆ ಏನಾದರೂ ಇವತ್ತು ಕಮತಪುರದೊಳಗೆ ಏನಾದರೂ ಒಂದು ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಕಾರ್ಯಕ್ರಮಗಳು ಹೊಸದಾಗಿ ಏನಾದರೂ ನಡೀತಿದೆಯಪ್ಪ ಅಂತಂತಂದರೆ ಅದು ನಮ್ಮ ಜಿಲ್ಲೆ ಒಳಗೆ ಮಾದರಿ ಅಂತ ನಾನು ಅನ್ಕೊಂತೀನಿ. ಒಂದು ಇನ್ವಿಟೇಷನ್ ಕಾರ್ಡ್ ಇರ್ಬೋದು, ಒಂದು ವೇದಿಕೆ ಇರ್ಬೋದು, ಒಂದು ಕಾರ್ಯಕ್ರಮದ ಒಂದು ಗಿಡಕ್ಕೆ ನೀರು ಹಾಕ್ಬೇಕಪ್ಪ ಅಂತಂದ್ರೂ ನಾಳೆ ನನಗೆ ಹಣ್ಣು ಸಿಗುತ್ತೆ ಅನ್ನೋ ದೃಷ್ಟಿಯಿಂದನೇ ನೀರು ಹಾಕ್ತಾನೆ. ಒಬ್ಬ ಮಗನನ್ನು ಬಹಳಷ್ಟು ಪ್ರೀತಿಯಿಂದ ಬೆಳೆಸ್ತಾನಪ್ಪ ಅಂದ್ರೆ ನಾಳೆ ನಾ ಮುಪ್ಪಾದ್ಮೇಲೆ ನನ್ನ ನಾವು ರಕ್ಷಣೆ ಮಾಡ್ತಾನೆ ಅನ್ನೋ ಸಂಬಂಧ ಒಬ್ಬ ಮಗುವನ್ನ ಬಹಳಷ್ಟು ಜೋಪಾನ ಮಾಡ್ತಾನೆ. ಬಟ್ ಇಲ್ಲೇನು ಬುದ್ಧಿಮಾನ್ಯ ಮಕ್ಕಳದಾರಲ್ಲ, ಅವ್ರು ಯಾವಾಗಲೂ ಸರಿಯಾಗಿ ನಮ್ಮನ್ನ ಗಮನಿಸ್ತಾರ ಅನ್ನುವಂಥ ಒಂದು ಯಾವುದೇ ಆಸೆ ಈ ತಂದೆ ತಾಯಿಗಳೊಳಗಿಲ್ಲ. ಅಂಥದ್ರಗಳು ತಮ್ಮ ಮಕ್ಕಳನ್ನ, ತಮ್ಮ ಬದುಕು ಬಡವರಿರಲಿ ಏನೇ ಇರಲಿ ಬಹಳಷ್ಟು ಪ್ರೀತಿಯಿಂದ ಹೂವಿನಂಗೆ ಅವ್ರು ಜೋಪಾನ. ಬಹುಶಃ ಹಿಂದೆ ನೀವು ಸ್ಕ್ರೀನ್ ನೋಡಾಕತ್ತೀರಿ ತಮ್ಮ ತಮ್ಮ ಮಕ್ಕಳನ್ನ ಹೆಂಗೆ ಜೋಪಾನ ಮಾಡ್ತಾರಂತ ಅನ್ನೋದು. ಬಹುಶಃ ಅವ್ರು ಯಾರು ಪ್ರೀತಿಯಿಂದ ಒಂದು ಹಬ್ಬ ಮಾಡಿಲ್ಲ, ತಂದೆ ತಾಯಿಗಳು ಪ್ರೀತಿಯಿಂದ ಒಂದು ಮದುವೆಗೆ ಹೋಗಿಲ್ಲ, ಪ್ರೀತಿಯಿಂದ ಒಂದು ಅರಿವಿ ಹಾಕೊಂಡಿಲ್ಲ, ಪ್ರೀತಿಯಿಂದ ಒಂದು ಸಿಹಿ ಊಟ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ದಿನನಿತ್ಯ ಕಂಡಿದ್ರಿಗೆ ತಮ್ಮ ಮಗು ಗೋಳಾಡೋದನ್ನ ನೋಡಾಕತ್ತಾರಪ್ಪ ಅಂತಂದ್ರೆ ಬಹುಶಃ ಅವ್ರ ಬದುಕು ಬಹಳ ಉತ್ತಮವಾಗಿ ಬದುಕಬೇಕಾಗಿತ್ತು ಅಂದ್ರೆ ಎಲ್ಲ ಅಂಗಾಂಗಗಳು ಇರಬೇಕಾಗಿರ್ತಕ್ಕಂಥದ್ದು. ಆದರೆ ಒಂದೊಂದಿಷ್ಟು ಕೆಲವೊಂದು ಅಂಗಾಂಗಗಳು ಇಲ್ಲದೆ ಇದ್ರೂ ಕೂಡ ಬದುಕಬಹುದು. ಆ ಬದುಕನ್ನ ಸಾರ್ಥಕತೆಗೊಳಿಸ್ಬೇಕು ಅಂತ ಕೆಲವೊಂದಿಷ್ಟು ಜನ, ಯಾಕಂದ್ರೆ ಕಣ್ಣು ಇಲ್ಲದೆ ಇರ್ತಕ್ಕಂಥ ಒಬ್ಬ ಕುರುಡನನ್ನ ಕರ್ಕೊಂಡು ಬಂದು ಇಡೀ ಪ್ರಪಂಚವೇ ಹೊಳ್ಳಿ ತಿರುಗಿ ನೋಡ್ತಕ್ಕಂಥ ಪಂಡಿತ ಪುಟ್ಟರಾಜ ಗವಾಯಿಗಳಾಗಿರ್ಬೋದು, ಹಾಗೂ ಪಂಚಾಕ್ಷರಿ ಗವಾಯಿಗಳವರನ್ನ ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂಥ ಹಾನಗಲ್ ಅಜ್ಜಾರ್, ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಆ ಕಾಯಕವನ್ನ, ಆ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಾರಂಭ ನಡೆದಿದ್ದೆ. ಏನು ಅಂತಂದ್ರೆ ಅಂಗಾಂಗಗಳ ವೈಕಲ್ಯತೆಲ್ಲ ಬುದ್ಧಿಮಾಂದ್ಯರಿಗೆ ಇವತ್ತಿನ ದಿವಸ ನಾವು ಸನ್ಮಾನ ಮಾಡಿರ್ತಕ್ಕಂಥದ್ದು. ಬಹಳ ಅದ್ಭುತ ಮಾತನ್ನ ಮಹಂತೇಶ್ವರ್ ಹೇಳ್ತದೆ. ಖುಷಿ ಸಂದರ್ಭ ಅಲ್ಲ ಇದು, ಖುಷಿ ಸಂದರ್ಭ ಅಲ್ಲ ಅಂತಕ್ಕಂಥದ್ದು. ಬಹುಶಃ 32-34 ವರ್ಷದ ಮಹಿಳೆಯ ಒಂದು ಆ ಒಂದು ಬುದ್ಧಿಮಾಂದ್ಯವನ್ನ ಈ ತಾಯಿ ಎತ್ಕೊಂಡು ಹೋಗ್ತಾ ಇಲ್ಲ. ಅವ್ರ ತಾಯಿ ಎತ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೋಡಕ್ಕಾಗಲಿಲ್ಲ. ನಮ್ಗೆಲ್ಲರಿಗೂ ಕೂಡ ಕಣ್ಣಾಗ ನೀರು ಬರ್ತಕ್ಕಂಥದ್ದು. ಎಲ್ಲರೂ ಚೆನ್ನಾಗಿದ್ದಾಗ ಕೂಡ ಏನೇನೋ ಮಾಡ್ಬೋದಾಗಿತ್ತು. ಆದ್ರೆ ಆ ಸಂದರ್ಭವನ್ನ ಎದುರಿಸ್ತಕ್ಕಂಥದ್ದು ಅವ್ರಿಗೆ ರೂಢಿ ಇರ್ತದೆ, ಅವ್ರಿಗೆ ರೂಢಿ ಆಗಿಬಿಡ್ತದೆ ಅಂತಂದ್ರೆ ಅನಿವಾರ್ಯತೆಗೆ ರೂಢಿ ಆಗಿರ್ತಕ್ಕಂಥದ್ದು. ಆದ್ರೆ ಆ ಏನು ನೋವು ಇರ್ತದೆ ಅದನ್ನ ಯಾರೂ ಕೂಡ ಬರ್ಸಕ್ಕಾಗಂಗಿಲ್ಲ. ಆದ್ರೆ ಇವತ್ತು ಏನು ಈ ಒಂದು ಸಂಸ್ಥೆ ಮತ್ತು ಮಹಂತೇಶ್ ಬ್ಯಾಳಿಯವರು ಏನು ಅವರಿಗೆ ನೋವನ್ನ ಬರ್ಸಕ್ ಆಗದೆ ಇದ್ರು ಕೂಡ ಇಷ್ಟು ದಿವಸ ನೋವನ್ನು ಬರ್ಸಕ್ ಆಗಿರ್ಲಿಕ್ಕಿಲ್ಲ ತಂದೆ ತಾಯಿಗಳಿಗೆ. ಇಷ್ಟು ಜನಗಳ ಎದುರಿನಲ್ಲಿ ಅವರಿಗೆ ಗೌರವ ಅರ್ಪಣೆಯನ್ನ ತಂದೆ ತಾಯಿಗಳಿಗೆ ಮಾಡಿದ್ರಿಂದ ಇನ್ನು ಮುಂದೆ ಆ ತಂದೆ ತಾಯಿಗಳಿಗೆ ಆ ನೋವೇ ಇರೋದಿಲ್ಲ. ಇನ್ಮೇಲೆ ಸಂತೋಷವೇ ಸಂತೋಷ ಇರ್ತಕ್ಕಂಥ ಸಮಾರಂಭವನ್ನ
ನಾವು ಈ ಕಾರ್ಯಕ್ರಮದಲ್ಲಿ ನೋಡಿರ್ತಕ್ಕಂಥದ್ದು. ಬಹಳ ಸುಂದರವಾಗಿರ್ತಕ್ಕಂಥ ಹೊಸ ಹೊಸ ಟೈಟಲ್ಗಳನ್ನು ನಮ್ಮ ಮಾಂತೇಶ್ ಅಂಗಡಿಯವರ ಬಳಗ ಎಲ್ಲವೂ ಕೂಡ ಕೊಡ್ತಕ್ಕಂಥದ್ದು. ಹೋದ ವರ್ಷದಿಂದ ಏನೋ ಒಂದು ಬೆಲ್ಲಂಗ ಏನ ಚಿನ್ನಿ ಸಕ್ಕರೆ ತಿಂದಂಗ ಅಂತ ಇತ್ತು. ಅದು ಕಾರ್ಯಕ್ರಮ ಮುಗಿವರೆಗೂ ಕೂಡ ಅದು ಸಕ್ಕರೆ ತಿಂದಂಗನ ಬೆಲ್ಲ ತಿಂದಂಗ ಎಲ್ಲವೂ ಸಿಹಿನೇ ಆ ಕಾರ್ಯಕ್ರಮದಲ್ಲಿ ನೋಡಿದ್ದು. ಈ ಸಲ ಒಂದೇನೋ ಟೈಟಲ್ ಅದು ಏನೋ ಇತ್ತ ಬಾ ಇದುರಿಗೆ ಬಾ. ಇಲ್ಲ ಬಹಳ ತಪ್ಪು ಅಂದಿದ್ದೀರಿ ನೀವೆಲ್ಲ. ಸಾಹಿತ್ಯವನ್ನು ಎಷ್ಟು ಕನ್ನಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಇರೋದು, ಬೇರೆ ಯಾವ ಭಾಷೆಗಳಲ್ಲಿನೂ ಕೂಡ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಇಲ್ಲ. ಅದು ಕನ್ನಡ ಭಾಷೆಯಲ್ಲಿ ಮಾತ್ರ ಇರ್ತಕ್ಕಂಥದ್ದು. ದರಾ ಬೇಂದ್ರೆ ಅವ್ರಿಗೆ ಯಾರೋ ಕೇಳಿದ್ರಂತ, ಒಂದು 2 ನಿಮಿಷ ಹೆಚ್ಚಿಗೆ ತಗೋತೀನಿ ನಾನು, ಯಾಕಂದ್ರೆ ನಾನು ಕೆಲಸ ಬಿಟ್ಟು ಕೂತೀನಿ, ಅಲ್ಲಿ ಕಳಸ ಇಳಿಸೋದೈತಿ, ಅದಕ್ಕೆ ಒಂದು 2 ನಿಮಿಷ ಹೆಚ್ಚಿಗೆ ತಗೋತೀನಿ. ದರಾ ಬೇಂದ್ರೆ ಅವ್ರಿಗೆ ಯಾರೋ ಹೋಗಿ ಕೇಳಿದ್ರಂತೆ, ನಿಮ್ಮ ಪದ್ಯ ಬಹಳ ಸುಂದರವಾಗಿದ್ದಾವೆ, ಬಹಳ ಚೆನ್ನಾಗಿ ಅದಾವಲ್ರಿ ಅಂತ ಕೇಳಿದ್ರೆ, ಅದಕ್ಕೆ ದರಾ ಬೇಂದ್ರೆ ಅವ್ರು ಹೇಳ್ತಾರಂತ, ನಾನು ಬರ್ದಿದ್ದು ಬಹಳ ಚಂದಿಲ್ಲೋ, ಕನ್ನಡ ಅಷ್ಟು ಚಂದ ಐತಿ, ಭಾಷೆ ಚಂದ ಐತಿ ಅಂತೇಳಿ ನನ್ನ ಪದ್ಯಗಳು ಬಹಳ ಸುಂದರವಾಗಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅಂತ ಸುಂದರವಾದ ಪದ್ಯ ಇದು. ಬಹುಶಃ ಇದು ನನ್ನ ಗುರುರಾಜ್ ಕೆಂದುಳ್ಳಿ ಅವರು ಬರೆದಿರ್ತಕ್ಕಂಥ ಪದ್ಯ ಇದು. ಇದು ಬೇರೆ ರೀತಿಯಾಗಿರ್ತಕ್ಕಂಥದ್ದಲ್ಲ. ಎಷ್ಟು ಚಂದ ಐತಿ ನೋಡ್ರಿ ಅದು. ಇತ್ತ ಬಾ ಎದುರಿಗೆ ಬಾ ಅಲ್ಲ, ಅದು ಇದುರಿಗೆ ಬಾ ಅಂದ್ರೆ ಇದರಿಗೆ ಬಾ ಅಂತಕ್ಕಂಥದ್ದು ಪ್ರೀತಿ ಪೂರ್ವಕವಾಗಿ ಕರೀತಕ್ಕಂಥದ್ದು. ಅದು ಪ್ರೇಮ ಪದ್ಯ. ಅದು ಯೂಟ್ಯೂಬ್ ಅಲ್ಲಿ ನೋಡ್ರಿ ಬೇಕಾದ್ರೆ, ಅದು ಪ್ರೇಮ ಪದ್ಯ. ಇತ್ತ ಬಾ ಇದುರಿಗೆ ಬಾ ಸುತ್ತಿ ಸುತ್ತಿ ಒಂದಾಗೋನೋ ಬಾ ಅಂತಕ್ಕಂಥ ಮಾತು ಆ ಪದ್ಯದಲ್ಲಿ ಇರ್ತಕ್ಕಂಥದ್ದು. ಬೇರೆ ಕಲ್ಪನೆಯನ್ನ ಮಾಡ್ಕೊಳ್ತಕ್ಕಂಥದ್ದಲ್ಲ. ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯವನ್ನ ಪೂರ್ತಿಯಾಗಿ ಕೇಳಿದ್ರೆ ಅರ್ಥ ಆಗ್ತದೆ. ಅದು ಪ್ರೇಮ ಪದ್ಯ. ಇದನ್ನ ಯಾವಾಗ ಹುಡುಕಿರ್ತಾರೋ ಗೊತ್ತಿಲ್ಲ, ಹಗಲಿ ಅಂತೂ ಹುಡುಕಿರಂಗಿಲ್ಲ ಮಾಂತೇಶ್ವರ. ರಾತ್ರಿ 12 ಮೇಲೆ ಇಂಥ ಪದ್ಯಗಳನ್ನ, ಹೊಸ ಹೊಸ ಯೋಜನೆಗಳನ್ನ ಮಾಡ್ತಕ್ಕಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಇತ್ತ ಬಾ ಎದುರಿಗೆ ಬಾ ಅಲ್ಲ, ಇದುರಿಗೆ ಬಾ. ನಾನು ಇದ್ದೀನಿ, ನೀವು ಇರೋಣ ಬಾ, ನಾವೆಲ್ಲ ಸ್ನೇಹ ಪೂರ್ವಕವಾಗಿ ಇರೋಣ ಬಾ ಅಂತಕ್ಕಂಥ ಟೈಟಲಿನೊಂದಿಗೆ ಈ ವರ್ಷದ ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು. ಇನ್ನು ನನಗೆ ಅಗಳಿ ಸುಟ್ಟು ಆತ ಎಲ್ಲರಿಗೂ ಬಯಕತ್ತಾಳ ಬಸಣ್ಣಮ್ಮ, ಬೇಗ ಮುಗಿಸ್ರಿ ಬೇಗ ಮುಗಿಸ್ರಿ. ಆಕಿಗೆ ಏನು ಜೀವ ಅಂತಂದ್ರೆ, ಯಾಕಂದ್ರೆ ಹೆಣ್ಣಿಗರಳದು, ಅದು ಹೆಣ್ಣಿಗರಳದು. ಆಕಿಗೆ ಏನು ಜೀವ ಅಂತಂದ್ರೆ, ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅದಾವ ಹಿಂದೆ, ಅವು ಮೊಕ್ಕೊಂತಾವು, ಅವಕ್ಕೆ ಹಸಿವಾಗತ್ತ ಮೊಕ್ಕೊಂತಾವು, ನಾವು ಬೇಗ ಮುಗಿಸ್ತುನು ಅಂತೇಳಿ. ಆದ್ರೆ ಅಷ್ಟು ಪ್ರೀತಿ ಪೂರ್ವಕವಾಗಿ ಹೇಳಿರ್ತಕ್ಕಂಥದ್ದು. ಆ ಮಕ್ಕಳ ನೃತ್ಯವನ್ನ ನಾವು ನೀವೆಲ್ಲ